ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿದೆ ಗುತ್ತಿಗೆದಾರರ ಆಕ್ರೋಶ ಆವೇಶ. ಮಾರ್ಚ್ 5ರಿಂದ ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸಿ ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು. ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸದೆ ಹೋದ್ರೆ ರಾಜ್ಯಪಾಲರಿಗೆ ಪತ್ರ ಬರಿತೇವೆ. ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯಪಾಲರು ಎಲ್ಲರಿಗೂ ಪತ್ರ ಬರೆಯೋಕೆ ನಾವು ತಯಾರಾಗಿದ್ದೇವೆ. ನಮ್ಮನ್ನ ಕೆಣಕೋಕ್ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ, ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ ಹಿಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಆಯ್ತು ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮಾರ್ಚ್ 5ನೇ ತಾರೀಕುವರೆಗೂ ಕಾದು ನಂತರದಲ್ಲಿ ಪ್ರತಿಭಟನೆ ಹೋರಾಟ ಅಂತ ಹೇಳ್ತಿದ್ದಾರೆ. ಈ ಮಾರ್ಚ್ 5ರವರೆಗೆ ಯಾವ ರೀತಿಯಾದ ಪ್ರಯತ್ನಗಳು ಗುತ್ತಿಗೆದಾರರ ಸಂಘದ ಕಡೆಯಿಂದ ಆಗುತ್ತೆ, ಹಾಗೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಆಕ್ಷನ್ ಅನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಗುತ್ತಿಗೆದಾರರು? ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ 38,000 ಕೋಟಿ ಇನ್ನು ನಮಗೆ ಹಣ ಬಿಡುಗಡೆ ಆಗಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಸಿಎಂ ಅವರು ಇದುವರೆಗೂ ಸ್ಪಂದಿಸಿಲ್ಲ. ಯಾಕಂದ್ರೆ 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನಮ್ಮನ್ನು ಕರೆದು ಸಭೆ ಸಹ ಮಾಡಿಲ್ಲ, ನಮ್ಮ ವಿಚಾರವನ್ನ ಕೇಳಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ದಾರೆ. ಒಂದ್ ಕಡೆ ಬೈರೇಶ್ ಸುರೇಶ್ ಅವರ ಇಲಾಖೆಯಲ್ಲಿ ಒಂದ್ ಕಡೆ ಏನೋ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ಮತ್ತೊಂದ್ ಕಡೆ ವಸತಿ ಇಲಾಖೆಯಲ್ಲಿ ಸಹ ಏನೋ ಸ್ವಲ್ಪ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ನಮ್ಮ ಹಣ ನೀಡಿಲ್ಲ. ಹೀಗಾಗಿ ಕೆಲ ಗುತ್ತಿಗೆದಾರರು ಒಂದ್ ಕಡೆ ಸೂಸೈಡ್ ಮಾಡಲು ಈಗ ಮುಂದಾಗ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದ್ರೆ ಮಾರ್ಚ್ 5ರಂದು ಒಂದ್ ಕಡೆ ಉಗ್ರವಾದ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ಮತ್ತು ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಪಡಿತಿದ್ರೆ ಎಂಬುದು ಗಂಭೀರ ಅಂದ್ರೆ ಬಹಿರಂಗ ಮಾಡಲು ಈಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನೋಡ್ತಿರಬಹುದು, ಇವರೇ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು. ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಮಾಡ್ತೀನಿ ಸರ್ಕಾರದ ವಿರುದ್ಧ. ಎಷ್ಟು ಅಮೌಂಟ್ ಬರಬೇಕಿತ್ತು ಮತ್ತು ಯಾವ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಶುರುವಾಗಿದೆ ಅಂತ? ಸರ್ಕಾರದಲ್ಲಿ ಈಗ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸುಮಾರು 2 ವರ್ಷದ್ದು ಹಳೇದು ಪೇಮೆಂಟ್ ಬಿಲ್ ಇದೆ. ಆಯ್ತಾ? ಈ ಹಳೇದು ವರ್ಷ ನಾವೇನ್ ಗೊತ್ತಾ, ಸುಮಾರು ಲೆಟರ್ ಬರೆದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ. ಯಾರು ಸಹ ಕರೆಕ್ಟ್ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ನಮ್ಮ ಅಮೌಂಟ್ ಕೊಡುವಂತ ಕೆಲಸ ಮಾಡಬೇಕು, ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಮ್ಗೊಂದು ಮೀಟಿಂಗು ಸಹ ಇದುವರೆಗೂ ಅಧಿಕೃತವಾಗಿ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಗೇನಾಗ್ತಿದೆ ಅಂದ್ರೆ, ಮೊದಲೆಲ್ಲ ಸುಮಾರು ಅವರು ನಮ್ಮನ್ನೆಲ್ಲ ನಾವುಗಳೆಲ್ಲ ಅವ್ರ ಜೊತೆಗೆ ಇದ್ದರು, ನಮ್ಮನ್ನೆಲ್ಲ ಇದ್ ಮಾಡ್ಕೊಂಡು ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತಾತ್ಸಾರ ಮನೋಭಾವ, ಯಾಕೆ ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತರ ಸಮಸ್ಯೆಗಳು, ಎಲ್ಲರಿಗೂ ಸಮಸ್ಯೆ ಬಗೆಹರಿಸಕ್ ಪ್ರಯತ್ನ ಮಾಡ್ತಾರೆ. ನಮ್ಮ ಕರೆದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಷ್ಟೇ. ಸರ್, ಈಗ ಬೈರೇಶ್ ಸುರೇಶ್ ಅವರ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ವಸತಿ ಇಲಾಖೆಯಲ್ಲಿ ಸಹ ಕಾಟ ಜೋರಾಗಿದೆ ಅಂತ ಒಂದ್ ಕಡೆ ಆರೋಪ ಮಾಡ್ತಿದ್ರಿ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಅಲ್ಲಿ ಕಾರ್ಬಾರ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಅವರಿಗೆ ಸುಮಾರು ಗಮನಕ್ಕೆ ತಂದ್ವಿ, ಲೆಟರ್ ಬರ್ದ್ವಿ, ಆದ್ರೂ ಸಹ ಅದನ್ನ ನಾವು ಸೀರಿಯಸ್ ಮಾಡ್ತಾ ಇಲ್ಲ. ಇದು ಅಕ್ಷಮ ಅಪರಾಧ. ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ ಅವರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸುದೀರ್ಘವಾಗಿ 7 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನುಭವಸ್ಥರಿದ್ದಾರೆ, ಸೀನಿಯರ್ ಇದ್ದಾರೆ. ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿದೆ ಗುತ್ತಿಗೆದಾರರ ಆಕ್ರೋಶ ಆವೇಶ. ಮಾರ್ಚ್ 5ರಿಂದ ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸಿ ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು. ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸದೆ ಹೋದ್ರೆ ರಾಜ್ಯಪಾಲರಿಗೆ ಪತ್ರ ಬರಿತೇವೆ. ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯಪಾಲರು ಎಲ್ಲರಿಗೂ ಪತ್ರ ಬರೆಯೋಕೆ ನಾವು ತಯಾರಾಗಿದ್ದೇವೆ. ನಮ್ಮನ್ನ ಕೆಣಕೋಕ್ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ, ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ ಹಿಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ, ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಆಯ್ತು ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ.
ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮಾರ್ಚ್ 5ನೇ ತಾರೀಕುವರೆಗೂ ಕಾದು ನಂತರದಲ್ಲಿ ಪ್ರತಿಭಟನೆ ಹೋರಾಟ ಅಂತ ಹೇಳ್ತಿದ್ದಾರೆ. ಈ ಮಾರ್ಚ್ 5ರವರೆಗೆ ಯಾವ ರೀತಿಯಾದ ಪ್ರಯತ್ನಗಳು ಗುತ್ತಿಗೆದಾರರ ಸಂಘದ ಕಡೆಯಿಂದ ಆಗುತ್ತೆ, ಹಾಗೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಆಕ್ಷನ್ ಅನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಗುತ್ತಿಗೆದಾರರು? ರಂಗನಾಥ್, ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ 38,000 ಕೋಟಿ ಇನ್ನು ನಮಗೆ ಹಣ ಬಿಡುಗಡೆ ಆಗಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಸಿಎಂ ಅವರು ಇದುವರೆಗೂ ಸ್ಪಂದಿಸಿಲ್ಲ. ಯಾಕಂದ್ರೆ 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನಮ್ಮನ್ನು ಕರೆದು ಸಭೆ ಸಹ ಮಾಡಿಲ್ಲ, ನಮ್ಮ ವಿಚಾರವನ್ನ ಕೇಳಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ದಾರೆ. ಒಂದ್ ಕಡೆ ಬೈರೇಶ್ ಸುರೇಶ್ ಅವರ ಇಲಾಖೆಯಲ್ಲಿ ಒಂದ್ ಕಡೆ ಏನು ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ಮತ್ತೊಂದ್ ಕಡೆ ವಸತಿ ಇಲಾಖೆಯಲ್ಲಿ ಸಹ ಏನೋ ಸ್ವಲ್ಪ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ನಮ್ಮ ಹಣ ನೀಡಿಲ್ಲ. ಈಗ ಕೆಲ ಗುತ್ತಿಗೆದಾರರು ಒಂದ್ ಕಡೆ ಸೂಸೈಡ್ ಮಾಡಲು ಈಗ ಮುಂದಾಗ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದ್ರೆ ಮಾರ್ಚ್ 5ರಂದು ಒಂದ್ ಕಡೆ ಉಗ್ರವಾದ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ಮತ್ತು ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಪಡಿತಿದ್ರೆ ಎಂಬುದು ಗಂಭೀರ ಅಂದ್ರೆ ಬಹಿರಂಗ ಮಾಡಲು ಈಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನೋಡ್ತಿರಬಹುದು, ಇವರೇ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು. ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಮಾಡ್ತೀನಿ ಸರ್ಕಾರದ ವಿರುದ್ಧ. ಎಷ್ಟು ಅಮೌಂಟ್ ಬರಬೇಕಿತ್ತು ಮತ್ತು ಯಾವ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಶುರುವಾಗಿದೆ ಅಂತ? ಸರ್ಕಾರದಲ್ಲಿ ಈಗ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸುಮಾರು 2 ವರ್ಷದ್ದು ಹಳೇದು ಪೇಮೆಂಟ್ ಬಿಲ್ ಇದೆ. ಆಯ್ತಾ? ಈ ಹಳೇದು ವರ್ಷ ನಾವೇನ್ ಗೊತ್ತಾ, ಸುಮಾರು ಲೆಟರ್ ಬರ್ದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ, ಯಾರು ಸಹ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ನಮ್ಮ ಅಮೌಂಟ್ ಕೊಡುವಂತ ಕೆಲಸ ಮಾಡ್ಬೇಕು, ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಮ್ಗೊಂದು ಮೀಟಿಂಗು ಸಹ ಇದುವರೆಗೂ ಅಧಿಕೃತವಾಗಿ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಗೆ ಏನಾಗ್ತಿದೆ ಅಂದ್ರೆ, ಮೊದಲೆಲ್ಲ ಸುಮಾರು ಅವರು ನಮ್ಮನ್ನೆಲ್ಲ ನಾವುಗಳೆಲ್ಲ ಅವ್ರ ಜೊತೆಗೆ ಇದ್ದರು, ನಮ್ಮನ್ನೆಲ್ಲ ಇದ್ ಮಾಡ್ಕೊಂಡು ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತಾತ್ಸಾರ ಮನೋಭಾವ, ಯಾಕೆ ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತರ ಸಮಸ್ಯೆಗಳು, ಎಲ್ಲರಿಗೂ ಸಮಸ್ಯೆ ಬಗೆಹರಿಸಕ್ ಪ್ರಯತ್ನ ಮಾಡ್ತಾರೆ. ನಮ್ಮ ಕರೆದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಷ್ಟೇ. ಸರ್, ಈಗ ಬರೀದ ಸುರೇಶ್ ಅವರ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ವಸತಿ ಇಲಾಖೆಯಲ್ಲಿ ಸಹ ಕಾಟ ಜೋರಾಗಿದೆ ಅಂತ ಒಂದ್ ಕಡೆ ಆರೋಪ ಮಾಡ್ತಿದ್ರಿ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಅಲ್ಲಿ ಕಾರ್ಬಾರ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಅವರಿಗೆ ಸುಮಾರು ಗಮನಕ್ಕೆ ತಂದ್ವಿ, ಲೆಟರ್ ಬರ್ದ್ವಿ, ಆದ್ರೂ ಸಹ ಅದನ್ನ ನಾವು ಸೀರಿಯಸ್ ಮಾಡ್ತಾ ಇಲ್ಲ. ಇದು ಅಕ್ಷಮ ಅಪರಾಧ. ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ ಅವರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸುದೀರ್ಘವಾಗಿ 7 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನುಭವಸ್ಥರಿದ್ದಾರೆ, ಸೀನಿಯರ್ ಇದ್ದಾರೆ. ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿದೆ ಗುತ್ತಿಗೆದಾರರ ಆಕ್ರೋಶ, ಆವೇಶ. ಮಾರ್ಚ್ 5ರಿಂದ ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸಿ ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು. ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸದೆ ಹೋದ್ರೆ ರಾಜ್ಯಪಾಲರಿಗೆ ಪತ್ರ ಬರಿತೇವೆ. ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯಪಾಲರು ಎಲ್ರಿಗೂ ಪತ್ರ ಬರೆಯೋಕೆ ನಾವು ತಯಾರಾಗಿದ್ದೇವೆ, ನಮ್ಮನ್ನ ಕೆಣಕೋಕ್ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ, ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಹಿಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ, ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಆಯ್ತು ಕರೀತಾರೆ, ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮಾರ್ಚ್ 5ನೇ ತಾರೀಕುವರೆಗೂ ಕಾದು ನಂತರದಲ್ಲಿ ಪ್ರತಿಭಟನೆ ಹೋರಾಟ ಅಂತ ಹೇಳ್ತಿದ್ದಾರೆ. ಈ ಮಾರ್ಚ್ 5ರವರೆಗೆ ಯಾವ ರೀತಿಯಾದ ಪ್ರಯತ್ನಗಳು ಗುತ್ತಿಗೆದಾರರ ಸಂಘದ ಕಡೆಯಿಂದ ಆಗುತ್ತೆ, ಹಾಗೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಆಕ್ಷನ್ ಅನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಗುತ್ತಿಗೆದಾರರು? ರಂಗನಾಥ್, ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ 38,000 ಕೋಟಿ ಇನ್ನು ನಮಗೆ ಹಣ ಬಿಡುಗಡೆ ಆಗಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಸಿಎಂ ಅವರು ಇದುವರೆಗೂ ಸ್ಪಂದಿಸಿಲ್ಲ. ಯಾಕಂದ್ರೆ 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನಮ್ಮನ್ನು ಕರೆದು ಸಭೆ ಸಹ ಮಾಡಿಲ್ಲ, ನಮ್ಮ ವಿಚಾರವನ್ನ ಕೇಳಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ದಾರೆ. ಒಂದ್ ಕಡೆ ಬೈರೇಶ್ ಸುರೇಶ್ ಅವರ ಇಲಾಖೆಯಲ್ಲಿ ಒಂದ್ ಕಡೆ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ಮತ್ತೊಂದ್ ಕಡೆ ವಸತಿ ಇಲಾಖೆಯಲ್ಲಿ ಸಹ ಏನೋ ಸ್ವಲ್ಪ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ನಮ್ಮ ಹಣ ನೀಡಿಲ್ಲ. ಈಗ ಕೆಲ ಗುತ್ತಿಗೆದಾರರು
ಒಂದ್ ಕಡೆ ಸೂಸೈಡ್ ಮಾಡಲು ಈಗ ಮುಂದಾಗ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದ್ರೆ ಮಾರ್ಚ್ 5ರಂದು ಒಂದ್ ಕಡೆ ಉಗ್ರವಾದ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ ಮತ್ತು ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಪಡಿತಿದ್ರೆ ಎಂಬುದು ಗಂಭೀರ ಅಂದ್ರೆ ಬಹಿರಂಗ ಮಾಡಲು ಈಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನೋಡ್ತಿರಬಹುದು ಇವರೇ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು. ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಗಂಭೀರ ಆರೋಪ ಮಾಡ್ತೀನಿ ಸರ್ಕಾರದ ವಿರುದ್ಧ. ಎಷ್ಟು ಅಮೌಂಟ್ ಬರಬೇಕಿತ್ತು ಮತ್ತು ಯಾವ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಶುರುವಾಗಿದೆ ಅಂತ? ಸರ್ಕಾರದಲ್ಲಿ ಈಗ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸುಮಾರು 2 ವರ್ಷದ್ದು ಹಳೇದು ಪೇಮೆಂಟ್ ಬಿಲ್ ಇದೆ. ಆಯ್ತಾ? ಈ ಹಳೇದು ವರ್ಷ ನಾವೇನ್ ಗೊತ್ತಾ, ಸುಮಾರು ಲೆಟರ್ ಬರೆದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ, ಯಾರು ಸಹ ಕರೆಕ್ಟ್ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ನಮ್ಮ ಅಮೌಂಟ್ ಕೊಡುವಂತ ಕೆಲಸ ಮಾಡಬೇಕು, ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಮ್ಗೊಂದು ಮೀಟಿಂಗು ಸಹ ಇದುವರೆಗೂ ಅಧಿಕೃತವಾಗಿ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಗೇನಾಗ್ತಿದೆ ಅಂದ್ರೆ ಮೊದಲೆಲ್ಲ ಸುಮಾರು ಅವರು ನಮ್ಮನ್ನೆಲ್ಲ ನಾವುಗಳೆಲ್ಲ ಅವ್ರ ಜೊತೆಗೆ ಇದ್ದರು, ನಮ್ಮನ್ನೆಲ್ಲ ಇದ್ ಮಾಡ್ಕೊಂಡು ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತಾತ್ಸಾರ ಮನೋಭಾವ, ಯಾಕೆ ಕಾಂಟ್ರಾಕ್ಟರ್ ಬಗ್ಗೆ ಯಾಕೆ ಈ ತರ ಸಮಸ್ಯೆಗಳು, ಎಲ್ಲರಿಗೂ ಸಮಸ್ಯೆ ಬಗೆಹರಿಸಕ್ ಪ್ರಯತ್ನ ಮಾಡ್ತಾರೆ. ನಮ್ಮ ಕರೆದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಷ್ಟೇ. ಸರ್, ಈಗ ಬರಿದ ಸುರೇಶ್ ಅವರ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ, ವಸತಿ ಇಲಾಖೆಯಲ್ಲಿ ಸಹ ಕಾಟ ಜೋರಾಗಿದೆ ಅಂತ ಒಂದ್ ಕಡೆ ಆರೋಪ ಮಾಡ್ತಿದ್ರಿ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಅಲ್ಲಿ ಕಾರ್ಬಾರ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಅವರಿಗೆ ಸುಮಾರು ಗಮನಕ್ಕೆ ತಂದ್ವಿ, ಲೆಟರ್ ಬರ್ದ್ವಿ, ಆದ್ರೂ ಸಹ ಅದನ್ನ ನಾವು ಸೀರಿಯಸ್ ಮಾಡ್ತಾ ಇಲ್ಲ. ಇದು ಅಕ್ಷಮ ಅಪರಾಧ. ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ ಅವರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸುದೀರ್ಘವಾಗಿ 7 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನುಭವಸ್ಥರಿದ್ದಾರೆ, ಸೀನಿಯರ್ ಇದ್ದಾರೆ. ಅವರು